ಮಂಜಿನ ಹೊದಿಕೆಯಿಂದ ಆವರಿಸಿರುವ ಶನಿವಾರದ ಮುಂಜಾನೆ. ರಾಧಿಕಾ ಎದ್ದು ಕೂರುತ್ತಿದ್ದಂತೆ ಆಕೆ ಕಣ್ಣು ಹಿಗ್ಗಿಸಿ ನೆನೆಸಿದಳು. ಅದು ಕನಸಾಗಿರಲಿಲ್ಲ, ಹಾಗಿದ್ದರೆ ನಿಜವೇ ಆಗಿತ್ತ ಎಂಬ ಭಾವನೆಯೊಂದಿಗೆ ಅವಳು ಕಳೆದ ರಾತ್ರಿ ಕನಸು ಕಂಡಿದ್ದನ್ನ ನೆನೆಸಿಕೊಂಡಳು. ಆದರೆ ಅದು ಸುಮ್ಮನೆ ಕನಸಾಗಿ ಕಾಣಿಸಿಕೊಳ್ಳುತ್ತಿರಲಿಲ್ಲ, ಎಲ್ಲವೂ ತುಂಬಾ ನಿಜವಾದ ಅನುಭವದಂತಿತ್ತು. ಅವಳು ಕನಸು ಕಂಡಿದ್ದು ಹೇಗಿತ್ತೆಂದರೆ, ಕಾಡಿನ ಮಧ್ಯದಲ್ಲಿ ಹಳೆಯ ಹಾವೇಳಿಯೊಂದು, ದೀಪಗಳು ಬತ್ತಿ ಹೋಗಿರುವ ತಳಮಳದ ಹಳತಾದ ಕಟ್ಟಡ. ರಾಧಿಕಾ ಆ ಮನೆಯ ಒಳಗಡೆ ಹೆಜ್ಜೆ ಹಾಕಿದಳು. ಒಳಗೆ ಕಾಲಿಡುತ್ತಾ ಕೇಳಿಸಿದ ಬಾಗಿಲು ಬಡಿದ ಶಬ್ದ, ಒಳಗಿನ ಬತ್ತಿದ ದೀಪ, ಗೋಡೆಯ ಮೇಲೆ ಎಳೆಯಲಾದ ನಕ್ಷೆಗಳು, ಅವೆಲ್ಲವೂ ಅವಳ ಹೃದಯಕ್ಕೆ ಶಂಕೆ ಮೂಡಿಸಿದವು. ಆ ಮನೆಯ ಒಳಭಾಗದಲ್ಲಿ ಅವಳು ನೋಡಿದಳು ಒಂದು ಆಕೃತಿಯು ಚಿಟ್ಟೆ ಬಟ್ಟೆಯಲ್ಲಿ ನಿಂತಿದ್ದನ್ನು. ಮುದುಕಿಯ ಹಾಗೆ ಕಂಡ ಆಕೆಯ ಕಣ್ಣುಗಳು ಕೆಂಪು ಹೊಳಪಿನಲ್ಲಿ ಮಿಂಚುತ್ತಿದ್ದವು. ನಗುವು ಬಾಡಿದ ಹೂವಿನಂತೆ ರೋಮಾಂಚನಕಾರಿಯಾಗಿತ್ತು. ಆಕೆಯು ಬಾಯಿ ತೆರೆದು ಹೇಳಿದಳಷ್ಟೇ, ನೀನು ಬಂದೆಯಾ? ನಾ ನಿನ್ನದೇ ದಾರಿಯನ್ನ ಕಾಯುತ್ತಿದ್ದೆ ಎಂದ ತಕ್ಷಣ ಆ ಕತ್ತಲೆಯ ಕನಸಿನಿಂದ ರಾಧಿಕಾ ಎದ್ದಿದ್ದರೂ ಮನಸ್ಸು ನಿಶಬ್ದವಾಯಿತು. ಆ ದಿನ ಮಧ್ಯಾಹ್ನ ಪಕ್ಕದ ಹಳ್ಳಿಯಲ್ಲಿ ನಡೆದಿರುವ ಹಳೆಯ ಹಾವೇಳಿಯ ಸಂಚಲನದ ಕುರಿತು ಪತ್ರಿಕೆಯಲ್ಲಿ ಓದಿದಳು. ಪಳಾಯ ಬಡಾವಣೆಯ ಪುರಾತನ ಮನೆಯಲ್ಲಿ ಶವ ಪತ್ತೆ. ಇದರ ಆ ಫೋಟೋ ನೋಡಿ ಅವಳ ಮೈಯಲ್ಲಿ ರಕ್ತ ಹರಿಯಲೇ ಇಲ್ಲ. ಅದೇ ಮನೆ, ಅದೇ ಕಿಟಕಿ, ಅದೇ ಕಂಬದ ಹತ್ತಿರ ಅವಳು ನಿಂತಿದ್ದ ದೃಶ್ಯ. ಹಾಗಿದ್ದರೆ ಅವಳು ಕನಸಿನಲ್ಲಿ ನೋಡಿದ ಆ ವೃದ್ಧೆ ಯಾರು? ಹಾಗೆ ಹೇಗೆ ಅಷ್ಟೊಂದು ಸತ್ಯವಾಗಿದೆ? ಆಕೆ ಯಾರನ್ನು ಕಾಯುತ್ತಿದ್ದಳು ಎಂಬ ಪ್ರಶ್ನೆಗಳು ರಾಧಿಕಾಳನ್ನ ಕಾಡುತ್ತೆ. ಅಂದಿನಿಂದ ಪ್ರತಿದಿನ ರಾತ್ರಿ ಆ ವೃದ್ಧೆ ಕನಸಿನಲ್ಲಿ ಬರುತ್ತಿದ್ದಳು. ಪ್ರತಿಯೊಂದು ರಾತ್ರಿ ಹೊಸ ಅಧ್ಯಾಯ. ಹೆಸರು ಹೇಳುತ್ತಾಳೆ, ನಾನು ಲೀಲಾವತಿ, ನನ್ನ ಆತ್ಮವನ್ನ ನೀನು ಬಿಚ್ಚಿಕೊಡಬೇಕಾಗಿದೆ ಎಂದಂತೆ ರಾಧಿಕಾಗೆ ಕೇಳುತ್ತಲೇ ಇರುತ್ತದೆ. ರಾಧಿಕಾ ಈಗ ನಿದ್ದೆಗೆ ಹೋಗುವುದೆಂದರೆ ಸಾವಿನೆಡೆಗೆ ಪಯಣ ಮಾಡುವಂತೆ ಅನಿಸುತ್ತಿತ್ತು. ಕನಸಿನಲ್ಲಿ ಮಾತ್ರ ಕಾಣುವ ಅತೀತ ಲೋಕ, ಅಲ್ಲಿ ಜೀವಂತ ದೆವ್ವ ಮತ್ತು ತನ್ನತನವನ್ನ ಅಡಗಿಸಿಟ್ಟುಕೊಂಡಿರುವ ಗೂಢ ರಹಸ್ಯ, ಇವೆಲ್ಲವೂ ರಾಧಿಕಾಗೆ ಕನಸಿನಲ್ಲಿ ಪದೇ ಪದೇ ಕಾಡಲು ಶುರುವಾಗುತ್ತದೆ. ಮತ್ತೆ ಒಂದು ರಾತ್ರಿ ರಾಧಿಕಾ ಮಲಗಿದ್ದ ಕ್ಷಣದಿಂದಲೇ ಅದೇ ಮತ್ತೊಮ್ಮೆ ಆರಂಭವಾಯಿತು. ಮಂಜಿನ ಮೋಡದಲ್ಲಿ ಮುಳುಗಿದ ಕಾಡು, ಹಳೆಯ ಹಾವೇಳಿಯ ನಸುಕಿನ ಬಾವುಟ ಮತ್ತು ಅದರೊಳಗಿನ ಸುಮ್ಮನಿರುವ ಅಜ್ಞಾತ ಶಕ್ತಿ. ಈ ಬಾರಿ ಲೀಲಾವತಿ ಅಷ್ಟು ಭೀತಿಯ ದೃಷ್ಟಿಯಿಂದ ಬಂದಿಲ್ಲ. ಆಕೆಯ ಮುಖದಲ್ಲಿ ಬೇಸರವು ಬೇಡಿಕೆಯು ಮಿಶ್ರಿತವಾಗಿದ್ದವು. ರಾಧಿಕಾ, ನನ್ನ ಕಥೆಯನ್ನು ಕೇಳು. ನನ್ನ ಆತ್ಮವು ಇನ್ನೂ ಬಾಧೆಪಟ್ಟು ತಿರುಗಾಡುತ್ತಿದೆ. ನಾನಿನ್ನೂ ಮುಕ್ತಳಾಗಿಲ್ಲ. ನಿನಗೆ ಈ ಕನಸುಗಳು ಬರೋದು ಯಾಕೆಂದರೆ ನಿನ್ನೊಳಗೆ ನನಗೆ ಬೇಕಾದ ಶಕ್ತಿ ಇದೆ ಅಂದಳು ಲೀಲಾವತಿ. ರಾಧಿಕಾ ಬೆಚ್ಚಿ ಬಿದ್ದು ಕೇಳುತ್ತಾ ನಿಂತಳು. 8 ದಶಕಗಳ ಹಿಂದೆ ನಾನು ಈ ಮನೆಯ ಒಬ್ಬ ರಾಜಕೀಯ ಮುಖಂಡನ ಪತ್ನಿಯಾಗಿ ಬದುಕುತ್ತಿದ್ದೆ. ಆದರೆ ಅವನು ಅತ್ಯಾಚಾರಿ ಮತ್ತು ಕ್ರೂರ ಹೃದಯದವನಾಗಿದ್ದ. ನಾನು ಆತನ ಕಳ್ಳತನಗಳಿಗೂ ಹತ್ಯೆಗಳಿಗೂ ಸಹ ಸಾಕ್ಷಿಯಾಗಿದ್ದೆ. ಒಂದು ದಿನ ನಾನು ಎಲ್ಲವನ್ನು ಬಹಿರಂಗಪಡಿಸಲು ನಿರ್ಧರಿಸಿದೆ, ಆದರೆ ನನಗೆ ಅದು ಸಾಧ್ಯವಾಗಲಿಲ್ಲ. ಆತ ನನಗೆ ವಿಷ ಕೊಟ್ಟು ನನ್ನದೇ ಮನೆಯಲ್ಲಿ ಹತ್ಯೆ ಮಾಡಿಬಿಟ್ಟ. ರಾಧಿಕಾ ನಿಶಬ್ದವಾಗಿ ಕೇಳುತ್ತಿದ್ದಳು. ಮನೆಯ ಗೋಡೆಗಳ ಮೇಲೆ ಹಳೆಯ ಸೀರೆ ಉಡಿದಂತೆ ತೋರುವ ಚಿತ್ರಗಳು ಉಲ್ಟ ತಿರುಗಿ ಆ ಸತ್ಯವನ್ನು ದೃಢಪಡಿಸುತ್ತಿದ್ದವು. ನನ್ನ ದೇಹವನ್ನು ಸತ್ತವರ ಸಮಾಧಿಯಲ್ಲಿ ಕೂಡ ಇರಿಸಲಾಗಲಿಲ್ಲ. ಮನೆಯ ಹಿಂದಿನ ಬಾವಿಯಲ್ಲಿ ನನ್ನ ಶವವನ್ನೆಸೆದರು. ನನ್ನ ಆತ್ಮ ಅಲ್ಲಿ ಸಿಲುಕಿದೆ. ನನ್ನನ್ನು ಮುಕ್ತಗೊಳಿಸು, ನನ್ನನ್ನು ನೆನೆಸಿ ನನಗೆ ಸತ್ಯದ ನ್ಯಾಯ ಕೊಡು ಎಂದು ಆ ಆತ್ಮವು ಕೇಳಿಕೊಂಡಿತು. ಮರುದಿನ ಬೆಳಿಗ್ಗೆ ರಾಧಿಕಾ ಎದ್ದು ಹಳ್ಳಿಯ ಗ್ರಂಥಾಲಯಕ್ಕೆ ಹೋದಳು. ಹಳೆಯ ದಾಖಲೆಗಳನ್ನು ಪತ್ತೆ ಹಚ್ಚಿದಳು. ಲೀಲಾವತಿ ಎಂಬ ಹೆಸರಿನ ಮಹಿಳೆ ಇರುವುದು, ಆಕೆಯ ಪತಿ ರಾಜರಾಜೇಂದ್ರ ಎಂಬಾತನ ಹಿಂದಿನ ಕಾಲದ ರಾಜಕೀಯ ಮುಖಂಡ ಎಂಬುದು ನಿಜವಾಯಿತು. ಲೀಲಾವತಿ ಹೇಗೆ ಮಾಯವಾದಳು ಎಂಬ ಬಗ್ಗೆ ದಾಖಲೆಗಳಿಲ್ಲ. ಆದರೆ ಆಕೆಯ ಉಂಗುರವೊಂದು ಕೊನೆಯ ಬಾರಿ ಮನೆಯ ಮುಂದೆ ಪತ್ತೆಯಾದ ದಾಖಲೆ ಸಿಕ್ಕಿತು. ಅದಷ್ಟರಲ್ಲೇ ರಾತ್ರಿ ಬಂದು ಬಿಟ್ಟಿತ್ತು. ರಾಧಿಕಾ ಆ ಮನೆಯ ಹಿಂದಿನ ಬಾವಿಯ ಹತ್ತಿರ ಹೋದಳು. ಬಾವಿಯಂಚಿನಲ್ಲಿ ಕೈ ಜೋಡಿಸಿ ನಿಂತು ಮೌನವಾಗಿ ಲೀಲಾವತಿಯನ್ನು ನೆನೆಸಿದಳು. ದೀಪವೊಂದು ಬೆಳಗಿಸಿ ಅದನ್ನು ಬಾವಿಯಲ್ಲಿ ಹಾಕಿದಳು. ಆ ತಕ್ಷಣ ಬಿಡುಗಡೆಯಂತೆ ಮಂಜು ತೀರಿತು. ಆಕೆಯ ಕನಸುಗಳಲ್ಲಿ ತೇಲುತ್ತಿರುವ ಬಾವುಟಗಳು ಶಾಂತವಾದವು. ರಾಧಿಕಾ ಮೊದಲು ಕಂಡ ಆ ಬಾಡಿದ ನಗು ಈ ಬಾರಿಗೆ ಶಾಂತಿಯ ಚಿಹ್ನೆಯಾಗಿ ತೋರಿತು. ಆ ಆತ್ಮವು ತೃಪ್ತಿಗೊಂಡು ಮಾಯವಾಯಿತು. ಆ ದಿನಗಳು ಕಳೆದ ನಂತರ ರಾಧಿಕಾ ಆಗೀಗ ಆ ಮನೆಗೆ ಹೋಗಿ ಬರುತ್ತಾಳೆ. ಅಲ್ಲಿ ಈಗ ದೆವ್ವವಿಲ್ಲ, ಆದರೆ ನೆನಪುಗಳ ಶಬ್ದ, ತಂಗಾಳಿಯ ಹಾಡು ಮತ್ತು ಕನಸುಗಳಲ್ಲಿನ ಶಕ್ತಿ ಇವು ಇನ್ನೂ ಜೀವಂತವಾಗಿವೆ. ಲೀಲಾವತಿ ಮುಕ್ತಳಾದಳು. ಆದರೆ ರಾಧಿಕಾ ಈಗ ಕನಸುಗಳಲ್ಲಿ ಇತರ 10 ಆತ್ಮಗಳ ಧ್ವನಿಗಳನ್ನು ಕೇಳುತ್ತಾಳೆ. ಏಕೆಂದರೆ ಅವಳು ಕನಸಿನಲ್ಲಿ ಬರುವ ದೆವ್ವಗಳ ದಾರಿ ಬಿಚ್ಚುವವಳಾಗಿ ಹೊರಟಿದ್ದಾಳೆ.